ಎಲ್ಲ ಯಕ್ಷಪ್ರೇಮಿಗಳಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ಜೋಯ್ಸ್. ಇದು ರಂಗಸಜ್ಜೆ ಒಂದು ಹೊಸ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ದೇಶ ಯಕ್ಷರಂಗದ ಹಿಂದಿನ ತಯಾರಿ ಹೇಗಿದೆ, ಕಲಾವಿದರ ತಯಾರಿ ಹೇಗಿದೆ, ಹಾಗೂ ಕಲಾವಿದರು ಅಂದಿನ ದಿನ ಏನು ಪಾತ್ರ ನಿರ್ವಹಿಸ್ತಾರೆ ಎಂದು ಅವ್ರ ಮಾತಲ್ಲೇ ಕೇಳೋಣ ಅನ್ನೋ ಒಂದು ಸಣ್ಣ ಪ್ರಯತ್ನ. ಹಾಗೂ ಯಕ್ಷಗಾನ ಪ್ರಾರಂಭ ಆಗುವ ಮುನ್ನೆ ಅವರ ವೇಷಭೂಷಣ, ಮೇಕಪ್ಪು ಹಾಗೂ ಅವರ ಆ ಕ್ಷಣದ ಭಾವನೆ ಹೇಗಿರುತ್ತೆ ಎಂದು ನಿಮ್ಮ ಮುಂದೆ ತರಲು ಒಂದು ಸಣ್ಣವಾದ ಪ್ರಯತ್ನ. ಈ ರಂಗಸಜ್ಜೆ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ ಸದಾ ಇರುತ್ತೆ ಎಂದು ನಾನು ಈ ಕಾರ್ಯಕ್ರಮವನ್ನು ಶುರು ಮಾಡುತ್ತಿದ್ದೇನೆ. ಇಂದು ಮೊದಲನೇ ಸಂಚಿಕೆ ರಂಗಸಜ್ಜೆ ಮೊದಲನೇ ಹೆಜ್ಜೆ. ನಮ್ಮ ಶಿವಮೊಗ್ಗದಲ್ಲೇ ಕುವೆಂಪು ರಂಗಮಂದಿರದಲ್ಲಿ ಶುರು ಮಾಡೋಣ ಅಂತ. ಇಂದು ನಮ್ಮ ಶಿವಮೊಗ್ಗದಲ್ಲಿ ಯಕ್ಷ ಕುಟೀರ ಎಂಬ ಸಂಸ್ಥೆ ವತಿಯಿಂದ ಮಕ್ಕಳ ಯಕ್ಷಗಾನ ಪ್ರದರ್ಶನ ನಡೆಯುತ್ತಿದೆ. ಸುದರ್ಶನ ವಿಜಯ ಎಂಬ ಪ್ರಸಂಗ ಮಕ್ಕಳಿಂದ ಪ್ರದರ್ಶನಗೊಳ್ಳಲಿದೆ. ಯಕ್ಷ ಕುಟೀರ ಈ ಸಂಸ್ಥೆಯು ಸುಮಾರು 19 ವರ್ಷಗಳಿಂದ ಪ್ರತಿ ವರ್ಷವೂ ಸಾಕಷ್ಟು ಜನ ಮಕ್ಕಳು ಇಲ್ಲಿ ಯಕ್ಷಗಾನ ಕಲಿತಿದ್ದಾರೆ. ಹಾಗೂ ಈ ವರ್ಷವೂ 20ನೇ ವರ್ಷದ ಕಾರ್ಯಕ್ರಮವನ್ನು ನಡೆಯಲಿಕ್ಕಿದೆ. ಈ ವರ್ಷ ಯಕ್ಷ ಕುಟೀರದ ಮಕ್ಕಳು ಎಷ್ಟು ಉತ್ಸಾಹಕರಾಗಿದ್ದಾರೆ ಅಭಿನಯಿಸಲು, ಹಾಗೂ ಅಷ್ಟು ತಯಾರಿ ಮಾಡಿದ ಗುರುಗಳು ಯಾರು ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಇವಾಗ ನಮ್ಮೊಟ್ಟಿಗೆ ಯಕ್ಷ ಕುಟೀರದ ಅಧ್ಯಕ್ಷರಾದಂತಹ ವೀಣಾ ನಾಗರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ. ನಮಸ್ತೆ. ರಂಗಸಜ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಯಕ್ಷ ಕುಟೀರದ ಸಂಸ್ಥೆಯ ಬಗ್ಗೆ ನಮಗೊಂದು ಕಿರುಪರಿಚಯ ಮಾಡಿಕೊಡ್ತೀರಾ ನಮ್ಮ ವೀಕ್ಷಕರಿಗೋಸ್ಕರ? ಸರಿ. ಯಕ್ಷ ಕುಟೀರ ಸುಮಾರು 20 ವರ್ಷಗಳಿಂದ ಇವತ್ತಿನ ತನಕ ನಡ್ಕೊಂಡು ಬಂದಿದೆ. ನಮಗೆ ಆ ಮಕ್ಕಳ ಪೋಷಕರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಹೇಳ್ಕೊಡ್ತಿರುವ ಗುರುಗಳು ಕೂಡ ಅಷ್ಟು 19 ವರ್ಷದಿಂದನೂ ಕೂಡ ಹೇಳ್ಕೊಡ್ತಾ ಬಂದಿದ್ದಾರೆ. ಸುಮಾರು ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು 20-25 ಮಕ್ಕಳಿಗೆ ಅವರು ಕ್ಲಾಸನ್ನು ತರಗತಿನ ಹೇಳ್ಕೊಡ್ತಾ ಇರ್ತಾರೆ ಯಾವಾಗಲೂ. ಹಾಗಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದೇನು ನಾವು ನಡ್ಸ್ಕೊಂಡು ಹೋಗಬೇಕು ಅಂತ ಅನ್ಕೊತಾ ಇದ್ದೀವಿ. ಎಲ್ಲರೂ ಮಕ್ಕಳನ್ನ ಯಕ್ಷಗಾನ ತರಗತಿಗೆ ಸೇರಿಸ್ಲಿ ಅಂತ ನಮ್ಮದೊಂದು ಹೆಬ್ಬಯಕೆ. ಈ ವರ್ಷ ಅಂದಾಜು ಎಷ್ಟು ಜನ ಮಕ್ಕಳು ತರಬೇತಿ ಪಡೆದುಕೊಂಡಿದ್ದಾರೆ? ಈ ಸರ್ತಿ ಮಕ್ಕಳು ಒಂದು 18 ಜನ ಇದ್ದಾರೆ. ಒಂದು ಸುದರ್ಶನ ವಿಜಯ ಎಂಬ ಪ್ರಸಂಗನ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮುಂದೆ ನಾವು ಇನ್ನೂ ಜಾಸ್ತಿ ಮಕ್ಕಳನ್ನ ಸೇರಿಸ್ಕೋಬೇಕು ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಮುಂದೆ ಹೆಚ್ಚಿನ ಮಕ್ಕಳು ಈ ಸಂಸ್ಥೆಗೆ ಬಂದು ಯಕ್ಷಗಾನ ಕಲಿಬೇಕು ಅಂತ ಅಂದರೆ ಯಾರನ್ನು ಸಂಪರ್ಕಿಸಬೇಕು? ಹಾಗೂ ತರಗತಿ ಮತ್ತೆ ಶುರು ಆಗೋದು ಯಾವಾಗ? ತರಗತಿ ಪ್ರತಿ ವರ್ಷವೂ ಜೂನಲ್ಲಿ ಶುರು ಆಗುತ್ತೆ. ಜೂನು ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಪ್ರಾರಂಭ ಆಗುತ್ತೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರಾದ ಶ್ರೀಯುತ ಶ್ರೀಪತಿ ಭಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮಕ್ಕಳನ್ನೆಲ್ಲ ಸೇರಿಸ್ಕೊಳ್ಳಿಕ್ಕೆಲ್ಲ ತಯಾರಿ ಮಾಡ್ತಾರೆ. ಬೇಕು ಅಂದರೆ ಅವರ ನಂಬರನ್ನು ನಿಮಗೆ ಕೊಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇವಾಗ ನಮ್ಮೊಟ್ಟಿಗೆ ಗಾನಸಿರಿ ಭಾಗವತರಾದ ಲಂಬೋದರ ಹೆಗಡೆ ನಿಟ್ಟೂರವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೀವು ಮಕ್ಕಳಿಗೆ ಪದ್ಯ ಹೇಳ್ತಾ ಇದ್ದೀರಾ. ನೀವು ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ಪದ್ಯ ಹೇಳಿ ರಂಗಸ್ಥಳದಲ್ಲಿ ಕುಣಿಸಿದ್ದೀರಾ. ಇವಾಗ ಮಕ್ಕಳಿಗೆ ರಂಗಸ್ಥಳದಲ್ಲಿ ಪದ್ಯ ಹೇಳಿ ಕುಣಿಸ್ತಾ ಇದ್ದೀರಾ. ನೀವು ದೊಡ್ಡ ಕಲಾವಿದರಿಗೆ ಪದ್ಯ ಹೇಳಿ ಕುಣಿಸೋದಕ್ಕೂ ಇವಾಗ ಮಕ್ಕಳಿಗೆ ಹೇಳಿ ಕುಣಿಸೋದಕ್ಕೂ ನಿಮಗೆ ಅದು ಎಷ್ಟು ವ್ಯತ್ಯಾಸ, ಹಾಗೂ ನಿಮಗೆ ಅದೆಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಒಂಚೂರು ನಮ್ಮ ವೀಕ್ಷಕರಿಗೆ ಒಂದು ತಿಳಿಸ್ತೀರಾ? ಒಳ್ಳೆ ವಿಷಯ. ವೃತ್ತಿಪರ ಕಲಾವಿದರು ಅಂದರೆ ದೊಡ್ಡ ಕಲಾವಿದರು. ಅವರು ಏನು ಅಂದರೆ ಸಾಮಾನ್ಯ ರಂಗದಲ್ಲಿ ಒಂದು ಪ್ರಸಂಗಗಳ ಕೆಲವು ಪದ್ಯಗಳಿಗೆ ಫಿಕ್ಸ್ ಇರ್ತದೆ, ಇದು ಹೀಗೆ ಅಂತ. ಮತ್ತು ಅವರ ಅನುಭವದ ಮೇಲೆ ಒಂದು ಮಾನಸಿಕವಾಗಿ ರಂಗದಲ್ಲಿ ನಮಗೂ ಅವರಿಗೊಂದು ನಡೆಯುವಂಥ ಕ್ರಿಯೆ ಇದು ಯಾವುದು ಫಿಕ್ಸ್ ಇಲ್ಲ. ಅಂದರೆ ರಿಹರ್ಸಲ್ ಮಾಡದೆ ಮಾಡುವಂಥ ಒಂದು ಪ್ರಸಂಗದ ಆಧಾರದ ಮೇಲೆ ಮಾಡುವಂಥದ್ದು. ಹಾಗಾಗಿ ಅಲ್ಲಿ ಇಬ್ಬರ ಮಾನಸಿಕವಾದ ಹೊಂದಾಣಿಕೆ ಮೇಲೆ ಅಲ್ಲಿ ನಡ್ಕೊಂಡು ಹೋಗ್ತದೆ. ಬಟ್ ನೀವು ಹೇಳಿದಾಗೆ ಮಕ್ಕಳಿಗೆ ಪದ್ಯ ಹೇಳೋದು ಎಲ್ಲ ಭಾಗವತರಿಗಳಿಗೂ, ನನಗೆ ಅಂತಲ್ಲ, ಎಲ್ಲ ಭಾಗವತರಿಗಳಿಗೂ ಅದು ಚಾಲೆಂಜ್ ಆಗಿರುವಂಥ ಒಂದು ವಿಷಯ. ಯಾಕೆಂದರೆ 3 ಸಲ ಅಂದರೆ 3 ಸಲ ಹೇಳಬೇಕು. 4 ಸಲ ಹೇಳಿದ್ರೆ ಅವ್ರು ತಿರುಗಿ ನೋಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ. ಅದಕ್ಕೆ ಈ ರಿಹರ್ಸಲಲ್ಲಿ ನಾವು ಯಾಕೆ ಜಾಸ್ತಿ ಒಂದೊಂದು ಪದ್ಯವನ್ನು 2 ಸಲ 3 ಸಲ ಹೇಳೋದನ್ನು ಫಿಕ್ಸ್ ಮಾಡಿಕೊಂಡು ರಂಗಸ್ಥಳದಲ್ಲಿ ಅದನ್ನು ಸರಿಯಾಗಿ ನೆನಪಿಟ್ಟುಕೊಂಡು ಸ್ವಲ್ಪ ಒತ್ತಡದಲ್ಲೇ ನಾವು ನಮ್ಮ ಭಾಗವತಿಕೆ ನಾವು ರಂಗ ನಿರ್ದೇಶಕರು ಹೇಳುವ
ಎಲ್ಲ ಅದನ್ನು ವಿಷಯದಿಂದ ಹೊರಗೆ ಬಂದು ಮಕ್ಕಳಿಗೆ ಪದ್ಯ ಹೇಳ್ತಾ ಇದ್ದೇವೆ. ನಾವು ಮಕ್ಕಳಾಗಿ ಪದ್ಯ ಹೇಳಿದ್ರೆ ಮಾತ್ರ ಅಲ್ಲಿ ಒಂದು ಪ್ರದರ್ಶನಕ್ಕೆ ನಮ್ಮ ಭಾಗವತಿಗೆಯನ್ನು ಒಪ್ಪಿಸಿದಾಗ ಆಗ್ತದೆ. ಇದು ನನ್ನ ಇದು. ಅಂದ್ರೆ ಈ ತರಗತಿಗೆ ಅಂದ್ರೆ ಅವರು ಒಂದ್ ಸ್ವಲ್ಪ ಕಲ್ತಾಗದ್ಮೇಲೆ ನೀವು ಯಾವಾಗ ಒಂದ್ ಎಷ್ಟು ವಾರ ಮುಂಚೆ ಬಂದು ನೀವು ಅವ್ರ ಜೊತೆಗೆ ಪದ್ಯಕ್ಕೆ ಅವ್ರಿಗೆ ನಾನು set ಮಾಡ್ಕೊಂತೀರಾ? ಈಗ ತಾಂತ್ರಿಕವಾಗಿ ಬಹಳ ಮುಂದುವರೆದಿದ್ದೇವೆ. ನಾವು ಪದ್ಯವನ್ನ ಮೊದಲೇ ರೆಕಾರ್ಡಿಂಗ್ ಮಾಡಿ ಕಳಿಸಿರ್ತೇವೆ. ಇಲ್ಲಿ ಶಿಕ್ಷಕ ಗುರುಗಳು ಅದನ್ನ ರಿಹರ್ಸಲ್ ಹಾಗೆ ಮಾಡಿಸ್ತಾರೆ. ಮತ್ತೆ ಈ ಪ್ರಸಂಗದೆಲ್ಲ ಒಂದು ನಿಗದಿತವಾಗಿ ಎಲ್ಲ ವೇಷದ ಫಿಕ್ಸ್ ಆದ ಮೇಲೆ ನಾನೊಂದು 3-4 ರಿಹರ್ಸಲ್ಗೆ ಬರ್ತೇನೆ. ರಿಹರ್ಸಲ್ಗೆ ಬಂದು ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ನೀವು ಹೇಳಿದಾಗೆ ನನಗೊಂದು ಚಾಲೆಂಜ್ ವಿಚಾರ, ನನಗೆಂತಲ್ಲ ಎಲ್ಲ ಭಾಗವತರುಗಳಿಗೂ ಹಾಗೆ. ನಮ್ಮೊಟ್ಟಿಗೆ ವಿಷಯ ಹಂಚಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಮಸ್ತೆ ವೀಕ್ಷಕರೇ, ನಮ್ಮೊಟ್ಟಿಗೆ ಇವಾಗ ಯಕ್ಷಕುಟೀರ ಸಂಸ್ಥೆಯ ಗುರುಗಳಾದಂತಹ ಗಣಪತಿ ಹೆಗಡೆ ಪೊರಪ್ಪೆಮ್ಮನವರು ನಮ್ಮೊಟ್ಟಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ನೀವು ಮಕ್ಕಳಿಗೆ 19 ವರ್ಷದಿಂದನೂ ನೀವೇ ಹೇಳ್ಕೊಟ್ಟು ಬಂದಿದ್ದೀರಾ ಅಂತ ಕೇಳ್ಪಟ್ಟೆ. ಶಿವಮೊಗ್ಗದಲ್ಲಿ ಹೇಳ್ಕೊಡ್ತಾ ಬರ್ತಾ ಇದ್ದೀರಾ. ಸಾಗರದಿಂದ ಪ್ರತಿ ವರ್ಷನೂ ಬಂದು ಹೇಳ್ಕೊಡ್ತಾ ಇದ್ದೀರಾ. ಮಕ್ಕಳಿಗೆ ಹೇಳ್ಕೊಡೋದು ನಿಮಗೆ ಅದು ಹೇಗೆ ಚಾಲೆಂಜಿಂಗ್ ಆಗಿರುತ್ತೆ, ಹೇಗೆ ಅಂತ? ಚಾಲೆಂಜಿಂಗ್ ಅದು ಒಂದು, ಮಕ್ಕಳಲ್ಲಿ ಖಾಲಿ ಇದ್ದ ಕೊಡ ತುಂಬಲಿಕ್ಕೆ ಖುಷಿ ಆಗ್ತದೆ. ಖಾಲಿ ಇದ್ದಿದ್ದಾದ್ರೆ ಬೇಗ ತುಂಬಲಿಕ್ಕೆ ಸಾಧ್ಯ. ಈ ಅರ್ಧ ಆದರೆ ಅರ್ಧ ತುಂಬೋದು ಉಂಟಲ್ಲ, ಇದು ಸಮಸ್ಯೆ. ಅರ್ಧ ಕಲಿತದ್ದು ಪೂರ್ಣ ಮಾಡೋದು ಕಷ್ಟ, ಯಾಕೆಂದರೆ ಅದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗ್ತದೆ. ಆದರೆ ಮಕ್ಕಳ ಮೈಂಡು ಏನೂ ಇರದೆ ಹಾಗೆ ಇರ್ತದೆ. ಅದಕ್ಕೆ ನಾವು ತುಂಬೋದು ಭಾಳ ಖುಷಿಯಾದ ಸಂಗತಿ ಒಂದು. ಆಮೇಲೆ ಇದು ಚಾಲೆಂಜ್ ಅಂತ ಯಾಕೆ ಬಂತು ಅಂದರೆ, ನಾನು ಇಲ್ಲಿ ಯಕ್ಷಗಾನ ಕಲಿಸುವಾಗ ನನಗೆ ಕಾಂಪಿಟೇಷನ್ ಆಗಿ ಬೇರೆಯವರು ಇದ್ದಾರೆ. ನಾನು ಮಾಡುವುದನ್ನು ಮತ್ತೆ ತುಲನೆ ಮಾಡಿ ಅವರಿದ್ದು ಹೀಗಿತ್ತು ಇವರೆಂಥದ್ದು ಹೇಳುವವರು ಇದ್ದಾರೆ. ಅದಕ್ಕೆ ಆ ಚಾಲೆಂಜ್ ಆಗಿ ನಾನು ತಕ್ಕೊಂಡು ಮಾಡ್ತಾ ಇದ್ದಿದ್ದು. ಅದು ಮಕ್ಕಳ ಮೂಲಕ ಮುಂದೆ ಯಕ್ಷಗಾನ ಬೆಳೀಲಿ, ಯಕ್ಷಗಾನ ಬೆಳಿಬೇಕು. ಇದು ಇಲ್ಲಿಗೆ ಹೋಗಬಾರ್ದು. ಒಂದು ನಾನು ಕಲೆ ಯಕ್ಷಗಾನ ನಾನು ಪರಿಪೂರ್ಣ ಕಲಿಸ್ತೇನೆ ಅಂತಲ್ಲ, ಒಂದು ಯಕ್ಷಗಾನದ ಆಸಕ್ತಿ ಆದರೂ ಮೂಡ್ತದೆ ಮಕ್ಕಳಲ್ಲಿ. ಇದು ನನ್ನ ಒಂದು ಧೋರಣೆ. ಆ ವಿಷಯದಿಂದ ನಾನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನೀವೊಂದು 19 ವರ್ಷದಿಂದನೂ ಹೇಳ್ಕೊಳ್ತಾ ಬರ್ತಿದ್ದೀರಾ. ಇವಾಗ ನಾನು ಯಕ್ಷಗಾನ ಕ್ಲಾಸ್ ಮಾಡ್ತಾ 32 ವರ್ಷ ಆಯ್ತು. ಮುಂಚೆ ಪುರಪ್ಪೆ ಮನೆಯಲ್ಲಿ ಅದು ಊರಲ್ಲಿ ಸಿಕ್ಕಾಪಟ್ಟೆ ಕಡೆ ಮಾಡಿದ್ದೇನೆ. ಇವಾಗ ಇಲ್ಲಿ ಯಕ್ಷಕುಟೀರ ಸಂಸ್ಥೆಯಲ್ಲಿ ಮುಂಚೆ ಇದ್ದಿದ್ದ ಮಕ್ಕಳಿಗೆ ಆಸಕ್ತಿಗೂ ಈಗಿರೋ ಮಕ್ಕಳಿಗೆ ಆಸಕ್ತಿ ಹೇಗಿದೆ? ಈಗ ಮಕ್ಕಳಿಗೆ ಕಡಿಮೆ ಆಗ್ತಾ ಇದೆ ನನಗೆ ಅನಿಸಿದ್ದು. ಅದಕ್ಕೆ ನಾನು ಮೊಬೈಲು, ಕಂಪ್ಯೂಟರ್ ಇಂಥದನ್ನೆಲ್ಲ ಮಕ್ಕಳು ಬಿಡಬೇಕು. ಯಾವ ಸಂಸ್ಕೃತಿ ಹೋಗ್ತಾ ಇದೆ ನಮ್ಮಿಂದ, ಇಂಥ ಸಂಸ್ಕಾರಗಳನ್ನೆಲ್ಲ ಇಟ್ಕೊಂಡ್ರೆ ಮಕ್ಕಳು ಬಹಳ ಒಂದು ಥರದ ಭಾವನಾತ್ಮಕ ಬದುಕನ್ನು ಬದುಕ್ತಾರೆ. ಇಲ್ಲದೆ ಹೋದರೆ ಯಾಂತ್ರಿಕವಾದ ಬದುಕಾಗ್ತದೆ ಮಕ್ಕಳದ್ದು ಅಂತ ನನ್ನ ಆಸೆ. ಹಾಗಾಗಿ ಈಗಿನ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆನೇ ಹೇಳ್ಬೋದು. 30, 28, 30 ಹೀಗಿರುವ ಮಕ್ಕಳು ಈಗ 15, 16 ಬಂದಿದ್ದಾರೆ. ನಮಗನ್ಸೋದು ಮಕ್ಕಳಿಗೆ ಕಳಿಸುವಲ್ಲಿ ಪೇರೆಂಟ್ಸು ಸೋಲ್ತಾ ಇದ್ದಾರೆ. ಇದಕ್ಕೆ ಅಪ್ಪ ಅಮ್ಮನ ಕರ್ತವ್ಯ ಇದಕ್ಕೆ ಮುಖ್ಯ ಇರ್ತದೆ. ಅವರು ಯಾವಾಗ ಮನಸ್ಸು ಮಾಡಿದ್ರು ಮಕ್ಕಳನ್ನ ಕೊಡುವಲ್ಲಿ ಯಕ್ಷಗಾನಕ್ಕೆ ಅಥವಾ ಮುಂದಿನ ಒಂದು ಕಲಾಸಕ್ತಿಯನ್ನು ಬೆಳೆಸುವಲ್ಲಿ ಪ್ರಾಧಾನ್ಯತೆ ಸಿಗ್ತದೆ ಅಂತ ನನ್ನ ಅನಿಸಿಕೆ. ನಮ್ಮ ಶಿವಮೊಗ್ಗದಲ್ಲಿ ನಿಮ್ಮ ಕಡೆಯಿಂದ ಸಾಕಷ್ಟು ಜನ ಮಕ್ಕಳು ತರಬೇತಿ ಪಡೆದಿದ್ದಾರೆ. ಅಲ್ಲ, ನಾನು ಫಸ್ಟ್ ಮಹಿಳೆಯರಿಗೆ ಇಲ್ಲಿ ಕ್ಲಾಸ್ ಮಾಡಿದೆ. ಫಸ್ಟ್ ಶಿವಮೊಗ್ಗದಲ್ಲಿ ಮಹಿಳೆಯರಿಗೆ ಕಲಿಸಿದ್ದು ನಾನು ಜನಶಿಕ್ಷಣ ಸಂಸ್ಥೆ. ಎಲ್ಲ ತುಂಬ ಇದಾಗ್ತಿತ್ತು. ನಮ್ಮೊಟ್ಟಿಗೆ ವಿಷಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಓಕೆ. ಗಣಪತಿಭ್ಯಾಂ ನಮಃ. ಗಜಮುಖ ಗಣಭಾಗ್ಯ ಗಣಭೋಗ ಎಳ್ಳುಡೋಳಿಗೆ ಮೆಲುವ
ಹುಲಿ ಗೆಜ್ಜೆಗಳ ಕಟ್ಟಿ ಬೋಳಿವಂತ ಕಳ್ಳಿನ ಗಂಡ ಎತ್ತಿರು ಔಷಧಿ ಭಕ್ತರ ಪೊರೆವಗೆ ಪುರದ ಭೂಷಣನ ಸುಕುಮಾರ ಭಗವದನನ ಚರಣ ಕಮಲಗೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಆರತಿ ಎತ್ತಿರಿ ಗಜಮುಖದವಗೆ ಗಣಪಯೇ. ನಿಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಅಂತ. ಏನು ಪಾತ್ರ ಮಾಡ್ತಾ ಇದ್ದೀರಾ? ನಾನು ದೇವೇಂದ್ರ ಪಾತ್ರ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಕಲಿತಾ ಇರೋದು? ನಾನು 8 ವರ್ಷದಿಂದ ಕಲಿತಾ ಇದ್ದೀನಿ ಯಕ್ಷಗಾನ. ಯಕ್ಷಕುಟೀರದಲ್ಲೇ ಕಲ್ತಿರೋದು. ಹೌದಾ? ಹೇಳಿದವನಿ ಕೊಲ್ಲದಿದ್ದರೆ ಬಾಳ್ವೆ ವ್ಯರ್ಥ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಜ್ಞಾ ಎಂಕುಲಾರ್. ಈ ಪ್ರಸಂಗದಲ್ಲಿ ನಾನು ನಿರ್ವಹಿಸಿದ ಪಾತ್ರ ಸುದರ್ಶನ. ನಾನು 11 ವರ್ಷದಿಂದ ಮಾಡ್ತಾ ಇದ್ದೀನಿ. ಮೊದಲಿಗೆ ಆ್ಯಕ್ಚುಲಿ ನನಗೆ ಅಷ್ಟು ಕ್ರೇಜ್ ಇರಲಿಲ್ಲ ಯಕ್ಷಗಾನದ ಬಗ್ಗೆ. ಬಟ್ ನಮ್ಮ ಅಪ್ಪಂಗೆ ಭಾಳ ಇಷ್ಟ ಇತ್ತು. ನಮ್ಮ ಪಪ್ಪ ಬಂದ್ಬಿಟ್ಟು ಆ್ಯಕ್ಚುಲಿ ಹೆಬ್ರಿಯಿಂದ, ಅವ್ರಿಗೆ ಭಾಳ ಅಂದರೆ ಭಾಳ ಇಂಟ್ರೆಸ್ಟ್ ಇತ್ತು. ನಾನು ಚಿಕ್ಕವಳಿಂದನೂ ಹಾಕಿದ್ರು ನನಗೆ ಯಕ್ಷಗಾನಕ್ಕೆ. ಆಮೇಲೆ ನನಗೆ ಮಾಡ್ತಾ 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 ಲೈಕ್ ನನಗೂ ಒಂದು ಸ್ವಲ್ಪ ತುಂಬ ಒಂಥರ ಕ್ರೇಜ್ ಬಂತು, ಮಾಡಬೇಕು, ಆ ಪಾತ್ರ ಮಾಡಬೇಕು, ಈ ಪಾತ್ರ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇದುವರೆಗೂ ಎಲ್ಲ ತುಂಬ ಚೆನ್ನಾಗಿ ಆಗಿದೆ, ತುಂಬ ಜನ ರೆಕಗ್ನೈಸ್ ಮಾಡಿದ್ದಾರೆ. ಸೊ ನಾನು ಹೇಳೋದು ಯಕ್ಷಗಾನ ಬೆಳೆಸಿ, ಎಲ್ಲರೂ ತುಂಬ ಕಮ್ಮಿ ಈ ಒಂದು ಕಲೆ ಬರ್ತಾ ಇದೆ, ಬಟ್ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದಗಳು ನಿಮ್ಮ ವಿಷಯ ಹಂಚಿಕೊಂಡಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇವತ್ತಿನ ನನ್ನ ಸಣ್ಣ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಆದಷ್ಟು ಇನ್ನೂ ಸಪೋರ್ಟ್ ಮಾಡಿದ್ರೆ ನೀವು ಖಂಡಿತ ಇನ್ನೂ ಹೆಚ್ಚಾಗಿ ಈ ಥರ ಕಾರ್ಯಕ್ರಮವನ್ನು ಮಾಡುತ್ತಲೇ ಇರ್ತೇವೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಇದನ್ನು. ಧನ್ಯವಾದಗಳು. ಯಕ್ಷಗಾನಂ ವಿಶ್ವಗಾನ.